ಒಬ್ಬ ಡಿ ಜಿ ಇದ್ದ ಇಲ್ಲಿ, ಅವನು ಮಾತಾಡ್ದ, ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ ಸಿ ಎಮ್ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ನು ವಾಪಸ್ ಕಳಿಸಿರೋ ಅಂತೇಳಿ. ಸೊ ನಾನು ನನ್ನ ತಮ್ಮ ಇದ್ದು ಏನು ಮಾಡ್ತೀರಿ, ಪಕ್ಷದ ನಿಷ್ಠೆ, ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿಯವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರು, ಮಂತ್ರಿ ಮಾಡಿದರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದರು, ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಸೊ ಅವತ್ತು ಆಗ್ಬೋದಾಗಿತ್ತು. ಇನ್ನೇನೇನು ಆಗ್ತಿತ್ತೋ ರಾಜಕೀಯ ಗೊತ್ತಿಲ್ಲ. ನಾನು ನಮ್ಮದಂಥ ಪಕ್ಷದ ಕಾರ್ಯಕರ್ತರು, ಸಿದ್ಧಾಂತ, ಬೆಳೆದಂಥ ಹಾದಿ, ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ, ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು. ನಾನು ಏನೋ ಒಂದು ಸಣ್ಣದಾಗೆ ಅಸೆಂಬ್ಲಿಯಲ್ಲಿ ಅಶೋಕಂಗೆ RSS ಬಗ್ಗೆ ನನಗೂ ಸ್ವಲ್ಪ ಕಲ್ತಿದ್ದೀನಪ್ಪ ಅನ್ನೋಕ್ಕೆ ಬೇಕಾದಷ್ಟು ಟೀಕೆಗಳು ಬೇಕಾದಷ್ಟೆಲ್ಲ ಬಂತು. ನಾನು ಕಲ್ತಿದ್ದೀನಿ, ಯಾವ ಪಾರ್ಟಿ ಏನೇನು ಎತ್ತ ಫಿಲಾಸಫಿ ಎಲ್ಲ ಕೂಡ ಕಲ್ತಿದ್ದೀನಿ. ಆದರೂ ನಾನೇನು ಬೇಜಾರು ಮಾಡ್ಕೊಂಡು, ನನಗೆ ಯಾರೂ ನೀನು ಕ್ಷಮಾಪಣೆ ಕೇಳುವಂತನೂ ಕೇಳಲಿಲ್ಲ ನನಗೆ. ಆದರೂ ಕೂಡ ನಾನು ಬೇರೆಯವರು, ನನ್ನಿಂದ ನನಗೆ ಅನೇಕ ಕಾರ್ಯಕರ್ತರು ನಮ್ಮನ್ನು ನಂಬ್ಕೊಂಡಿದ್ದಾರೆ, ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅವ್ರಿಗೆ ಯಾವುದು ಬೇಡ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಬಟ್ ಒಂದು ನಾನು ಮತ್ತೆ ಈ ಸಂದರ್ಭ ಹೇಳ್ತಾ ಇದ್ದೀನಿ, ಈ ಪುಸ್ತಕ ಬರೆದಿದ್ದೀರಿ, ಪುಸ್ತಕ ತಿಳ್ಕೊಳ್ಳಿ, ಈ ಪುಸ್ತಕ ಭಾಳ ಜನಕ್ಕೆ ಹೋಗಲಿ. ಇನ್ನೊಂದು, ನಾನು ಕೂಡ ಒಂದು ಪುಸ್ತಕನ ನವಂಬರ್ 6ನೇ ತಾರೀಕು ನೀರಿನ ಹೆಜ್ಜೆ ಅಂಥೇಳಿ ಒಂದು ಪುಸ್ತಕನ ನಾನೇ ಅದಕ್ಕೆ ನನ್ನ ಸ್ನೇಹಿತ ಅಮಿತ್ ಪಾಳ್ಯನ್ ಕೈಯಲ್ಲಿ ಅವನ ಸಹಕಾರದಿಂದ ನಾನು ಅದನ್ನು ಬರೆದು ತಯಾರು ಮಾಡಿ ಇಟ್ಟಿದ್ದೇನೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಕೆಲವು ನೀರಾವರಿ ಸಚಿವರುಗಳು ಬ್ಯಾಂಕೆಟ್ ಹಾಲಲ್ಲಿ ನವಂಬರ್ 6ನೇ ತಾರೀಕು ಅದನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ. ಅದಾದಮೇಲೆ ಇನ್ನೊಂದು ಪುಸ್ತಕನ ಗಾಂಧಿ ಭಾರತ ಅಂತ ಒಂದು ಪುಸ್ತಕನ 100 ವರ್ಷದಿಂದ ಗಾಂಧಿ, ಅದಾದಮೇಲೆ ಮೊನ್ನೆ ನಾವು ಮಾಡಿದಂಥ ಅನೇಕ ಕಾರ್ಯಕ್ರಮ ಗಮನಿಟ್ಕೊಂಡು ಇನ್ನೊಂದು ಪುಸ್ತಕನ ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ. ಅದನ್ನು ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಧ್ಯಕ್ಷರ ಕೈಯಲ್ಲಿ ಅದನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ಅವರ ಡೇಟ್ ತೆಗೆದುಕೊಳ್ಳಿ ಕೂಡ ನಾನು ಸಿದ್ಧ ಮಾಡ್ಕೊಂಡಿದ್ದೇನೆ. ಸೊ ಹಂಗೆ ನನಗೆ, ಏಕೆಂದರೆ ಇತಿಹಾಸ ಪುಟಕ್ಕೆ ಕೆಲವು ವಿಚಾರಗಳನ್ನು ಹೋಗಬೇಕಾಗ್ತದೆ, ಜನರಿಗೆ ನಾವು ತಿಳಿಸ್ಬೇಕಾಗ್ತದೆ. ಇಂಥ ಅನೇಕ ಘಟನೆಗಳು ಕೂಡ, ಇನ್ನೂ ಬೇಕಾದಷ್ಟು ಘಟನೆಗಳಿದೆ, ಇಲ್ಲಿ ನಾನು ಹೇಳಕ್ಕೆ ಹೋಗೋದಿಲ್ಲ, ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಏನಪ್ಪ ಅಂತಂದರೆ, ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಸಂಸ್ಕೃತದ ಬಗ್ಗೆ ಬರೆದಿದ್ದಾರೆ. ನಾನು ಸಂಸ್ಕೃತ ಏನಂತ ಸ್ಟೂಡೆಂಟು ಅಲ್ಲ, ಏನಿಲ್ಲ. ಒಂದಿನ ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದರು, ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು 50ನೇ ವರ್ಷದ ಹುಟ್ಟಿದ ಹಬ್ಬ. ಅದಕ್ಕೆ ಇವರು ಸತ್ಯಸಾಯಿ ಬಾಬಾ ಅವರು ಗೆಸ್ಟ್ ಆಗಿ ಬಂದಿದ್ದರು. ವೇದಿಕೆ ಮೇಲೆ ಸುಮಾರು ಒಂದು 100 ಜನ ಸ್ವಾಮಿಗಳಿದ್ದರು. ಕುಂಬಳಗುಡ್ತ ಒಂದು ಫಂಕ್ಷನ್ ನಡೀತು. ನಾನು ನನ್ನ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂಥ ವಿಶ್ವನಾಥ್ ರೆಡ್ಡಿ ಅವರು, ಆಗ ನಾನು ಬರೀ MLA ಇದ್ದೆ, ಅವರು ಜೊತೆ ಬಂದು ನಾವಿಬ್ಬರು ಹೋಗಿದ್ದು ಅಲ್ಲಿಗೆ ನೋಡೋಣ ಅಂತೇಳಿ. ನನ್ನ ಕೈಯಲ್ಲಿ ಆ ಜಯರಾಮ್ ಒಂದಷ್ಟು ತುಪ್ಪ ಗಿಪ್ಪೆಲ್ಲ ತೆಗೆಸ್ಕೊಟ್ಟಿದ್ದರು, ಸ್ವಲ್ಪ ಗ್ರ್ಯಾಂಡ್ ಮಾಡ್ತಿದ್ದೆ. 12 ಲಕ್ಷ ರೂಪಾಯಿ ಆ ಪ್ರೋಗ್ರಾಮ್ಗೆ ತುಪ್ಪ ತಗೊಟ್ಟಿದ್ದೆ. ಆಯಿತು ಹೋಗೋಣ ಅಂತ ಹೋಗಿದ್ದೆ. ಕೆಳಗಡೆ ಎಲ್ಲ ಕೂತಿದ್ದೆ, ನಾನು ಸ್ಟೇಜ್ ಮೇಲೆ ಹೋಗಲಿಲ್ಲ ನಾನು. ಆಗ ಅವರು ಸಾಯಿಬಾಬಾ ಅವರು ಒಂದೊಳ್ಳೆ ಭಾಷಣ ಮಾಡಿದ್ರು. ಅವರು ಮಾಡಬೇಕಾದ್ರೆ ದೇವೇಗೌಡರು ಮುಖ್ಯಮಂತ್ರಿ ಅಂತ ಕರೀಲಿಲ್ಲ, ಪ್ರಧಾನಮಂತ್ರಿಗಳಂತ ದೇವೇಗೌಡ್ರೆ ಅಂತಲೇ ಹೇಳಿದ್ರು. ತಿರ್ಗಿ ಇನ್ನೊಂದು ಸತಿನೂ ಪ್ರಧಾನಮಂತ್ರಿಗಳಂತ ಎಲ್ಲ ಜನ ಓ ಅಂದರು. ಇನ್ನೊಂದು ಸತಿನೂ ಪ್ರಧಾನಮಂತ್ರಿಗಳಂತ ಅಂದರೆ ಅವರಲ್ಲಿ ದಿವ್ಯ ದೃಷ್ಟಿ ಹೆಂಗಿತ್ತು ಅಂತೇಳಿ. ಸೊ ಅದಾದಮೇಲೆ ಕೊನೆಗೆ ಅಲ್ಲಿ ಅವರೊಂದು 8 ಶ್ಲೋಕ ಹೇಳಿದ್ರು, ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಹೇಳಿದ್ರು. ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಸ್ಪಿರಿಚುವಲ್ ಸ್ಪೀಚ್ ಐ ಹ್ಯಾವ್ ಹರ್ಡ್. ಒಬ್ಬ ಧರ್ಮಾಧಿಕಾರಿ ಕೈಲಿ, ಒಬ್ಬ ಶ್ರೀಗಳ ಕೈಲಿ ಕೇಳಿದ್ದಂಥದ್ದು. ಸೊ ಅವತ್ತೇ ನಾನು ಸ್ವಾಮಿಗಳಿಗೆ, ನಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು, ನನಗೊಂದು ಟೀಚರ್ ಬೇಕಲ್ರಿ, ನಾನು ಸ್ವಲ್ಪ ಕಲ್ತ್ಕೊಳ್ಬೇಕು ಅಂತ ಹೇಳಿದೆ. ಅವರು ನಮ್ಮ ವಿಶ್ವನಾಥ್ ರೆಡ್ಡಿಯವರು ಒಬ್ಬ ಟೀಚರ್ನ ಹುಡುಕೊಂಡು ಬಂದು ಕರ್ಕೊಂಡು, ಸೊ ಒಂದು 2-3 ವರ್ಷ ಕಲಿತೆ. ಆ ಕಲ್ತಾದ್ಮೇಲೆ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಕಲಿತೆ. ಅನೇಕ ಶ್ಲೋಕಗಳು, ಸಂಸ್ಕೃತ ಶ್ಲೋಕಗಳೆಲ್ಲ ಕೆಲವು ಕಲಿತೆ. ಅದನ್ನು ಈ ಹುಡುಗ ಇದನ್ನು ಲಾಸ್ಟು ಉಡುಪಿಯಲ್ಲಿ ಬರೆದಿದ್ದಾರೆ. ಮೊನ್ನೆ ಏನು ಅದು ಕಲ್ತಿದ್ದು ನಾನು 25 ವರ್ಷ ಮೇಲೆ 30 ವರ್ಷ ಹತ್ರ ಆಗೋಗಿದೆ. ಅದನ್ನು ಈ ಹುಡುಗ ಅದು ಎಲ್ಲಿ ಹುಡುಕುತ್ತೋ ಗೊತ್ತಿಲ್ಲ, ಇಲ್ಲ TV ಯಿಂದ ಏನಾದ್ರು ಇದನ್ನು ಮಾಡಿದ್ನೋ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಲಾಸ್ಟಲ್ಲಿ ಇದನ್ನು ಬರೆದಿದ್ದಾನೆ. ಇಲ್ಲಿ ಮೊನ್ನೆ ನಾನು ಮಠಕ್ಕೆ ಹೋದಾಗ, ಉಡುಪಿಗೆ ಶ್ರೀಕೃಷ್ಣ ಮಠಕ್ಕೆ ಹೋದಾಗ, ಅಲ್ಲಿ ವಿಶ್ವರೂಪ ದರ್ಶನ ಇತ್ತು ಕೃಷ್ಣನ್. ಯಾವತ್ತೂ ವಿಶ್ವರೂಪ ದರ್ಶನ ಕೃಷ್ಣ ಸಣ್ಣ ವಿಗ್ರಹ ಇದೆ ಅಷ್ಟೇ. ಆವತ್ತು ದರ್ಶನ ಮಾಡಿದ್ರು.
ಏನಿದು ಅಂತ ಕೇಳಿದೆ. ಇಲ್ಲ, ಇದು ವಿಶ್ವರೂಪ ದರ್ಶನ ಇವತ್ತು ನಾವು ಇಲ್ಲಿ ಅಲಂಕಾರ ಮಾಡಿದ್ದೀವಿ ಅಂತೇಳಿ. ಅಲ್ಲಿಂದ ನಾನು ಇದಕ್ಕೆ ಸ್ಟೇಜ್ಗೆ ಹೋಗಿ ಕೂತ್ಕೊಂಡ ಅಷ್ಟೊತ್ತಿಗೆ ನನಗೆ ನಾನು ಕಲಿತಂಥ ಏನು ಆ ಶ್ಲೋಕ ನನಗೆ ರಿಕಾಲ್ ಮಾಡಿಕೊಂಡೆ ಒಂದು 10-15 ನಿಮಿಷದಲ್ಲಿ ಮಾಡಿದೆ. ಸೊ ಅದನ್ನು ಆ ಶ್ಲೋಕನ ತಿರ್ಗಿ ಇವತ್ತು ಇಲ್ಲಿ ಹೇಳೋಣ ಅನಿಸ್ತಾ ಇತ್ತು ನನಗೆ, ಹೇಳೋಣ ಅನಿಸ್ತಾ ಐತೆ. ಸೊ ಅದಾದಮೇಲೆ ಸ್ವಾಮಿಗಳು ಕೇಳಿದೆ. ನಮ್ಮ ವಿನಯ್ ಕುಮಾರ್ ಸೊರ್ಕೆನೂ ಇಲ್ಲಿದ್ದರು, 3-4 ಜನ ಇದ್ದಾರೆ ನನ್ನ ಜೊತೆ ಬಂದವರು ಇದ್ದರು, ನಮ್ಮ ಮಂಜುನಾಥ್ ಭಂಡಾರಿನೂ ಇದ್ದರು, ಯಾರೆಲ್ಲ ಇದ್ದಾರೆ ಅವರು ಹೇಳಿದೆ ಸ್ವಾಮಿಗಳಿಗೆ. ಯಾಕೆ ಭಾಳ ದೊಡ್ಡ ಸಾಹಿತಿಗಳು ಇವರೆಲ್ಲ ದೊಡ್ಡ ದೊಡ್ಡ ಶ್ರೀಗಳೆಲ್ಲ ಕೂಡ ಇದ್ದರು. ಏನಂದರೆ ವಿಶ್ವರೂಪದ ದರ್ಶನದ ಬಗ್ಗೆ ಕೃಷ್ಣ ಅರ್ಜುನನ ಸಂಭಾಷಣೆ ಸಂದರ್ಭದಲ್ಲಿ ಹೇಳ್ತಾರೆ, ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜಸ್ಯ ಗುರು ಗರಿನಾಂ ನಾತ ಸಂಭೋಭಿ ಹವ್ಯತಿಕಃ ಕೃತೋನ್ಯಃ ಲೋಕತ್ರಯೇಪಿ ಹ ಪ್ರತಿಭಪ್ರವಾಹ ತ್ವಮಾದಿದೇವ ಪುರುಷ ಪ್ರಾಣಃ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತಾಸಿ ವೇದಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಂ ಅನಂತ ರೂಪಂ ಅಂತೇಳಿ ಕೃಷ್ಣನ ರೂಪವನ್ನು ಅದನ್ನು ಹೇಳಿದೆ. ಸೊ ಅವ್ನು ಟಿ ವಿಲಿ ನೋಡಿದೆ. ಮೊನ್ನೆ ಯಾರೋ ಬಂದು ಸ್ನೇಹಿತರು ಹೇಳಿದ್ರು, ಇದು ಒಂದು 25 ಲಕ್ಷ ಜನ ಇದನ್ನು ನೋಡಿದ್ದಾರೆ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎಜುಕೇಷನ್, ವಿದ್ಯೆ, ಈ ಪುಸ್ತಕ ಇದನ್ನು ಎಂಡಿಲ್ಲ, ಇದಕ್ಕೆ ವಯಸ್ಸಿಲ್ಲ. ಇದನ್ನು ಜ್ಞಾನ ಎಲ್ಲಾದರೂ ಕೂಡ ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ನಾವು ಪೇಪರ್ ಓದೋದು, ಟಿ ವಿ ನೋಡೋದು, ವಿಚಾರವನ್ನು ತಿಳ್ಕೊಳ್ಳೋದು, ನಾಲೆಜು ಯಾರ ಮನೆ ಆಸ್ತಿ ಅಲ್ಲ. ಸೊ ಹಂಗೆ ನೀವು ಕೂಡ ನಿಮ್ಮ ಬದುಕಿನಲ್ಲಿ ನಿಮ್ಮ ನೆಮ್ಮದಿ ಸಿಗಬೇಕಾದ್ರೆ, ಶಾಂತಿ ಸಿಗಬೇಕಾದ್ರೆ, ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ, ಅದು ಚೆನ್ನಾಗಿ ಕೇಳಬೇಕಾದ್ರೆ, ಮಾರ್ಗದರ್ಶನ ಆಗಬೇಕಾದ್ರೆ ಎಜುಕೇಷನ್ನ ನಾನು ಡಿಗ್ರಿ ಆಗೋಯ್ತು ನನಗೆ ಅಂತ ನೀವು ಯಾರೂ ನಾನು ಮುಗಿದೋಯ್ತು ಅಂತ ನೀವು ತಿಳ್ಕೊಳ್ಳೋದು ಬೇಡ. ನಿಮ್ಮ ಮಕ್ಕಳನ್ನು ತಿಳ್ಕೊಳ್ಳೋದು. ನನಗೆ ಒಂದು ಹೇಳಬೇಕು ಅಂತಂದರೆ, ನಾನೆಲ್ಲೋ ಒಂದು ಕಡೆ ಭಾಷಣ ಮಾಡಿದ್ದೀನಿ, ಬಹುಶಃ ಇದರಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. 2000 ನಾನು ಗ್ರ್ಯಾಜುಯೇಟ್ ಆಗಿರಲಿಲ್ಲ. 3 ಜನ ಮಕ್ಕಳು NPSಗೆ ಸೇರಿಸ್ಬಿಟ್ಟೆ ನನ್ನ ಮಕ್ಕಳನ್ನ. ಅವ್ರು ಗೋಪಾಲಕೃಷ್ಣ ಅವರು ನನ್ನ ಮದುವೆಗೆ ಬಂದಾಗ ನನಗೊಂದು $1 ಕೊಟ್ಟರು, ತಿರುಪತಿ $. ನನಗೆ ನಿಮ್ಮ $, ನಿಮ್ಮ ಗಿಫ್ಟ್ ಬೇಡ, ನನಗೆ ಹುಟ್ಟೋ ಮಕ್ಕಳನ್ನ ನಿಮ್ಮ ಸ್ಕೂಲಲ್ಲಿ ಸೀಟ್ ಕೊಟ್ಬಿಡಿ ಸಾಕು ಅಂತ ಅಂದೆ. ಸೊ 3 ಜನ ಮಕ್ಕಳುಗಳು ಪಾಪ ಅವ್ರು ಕೊಟ್ಟರು ಸೀಟು. ನೀನು ಒಬ್ಬ ಕಣೆಯ ನನ್ನ ಶಿಷ್ಯ ಸ್ಕೂಲ್ ಮಾಡೋಕ್ಕಾಗ್ತದೆ ಅಂತೇಳಿ ನನ್ನ ಕೈಲೇ ಸ್ಕೂಲ್ ಮಾಡಿಸಿ ಅವರೇ ಎಲ್ಲ ಮಾಡಿ, ಈಗ ನ್ಯಾಷನಲ್ ವ್ಯಾಲ್ಯೂ ಏನು 2 ಸ್ಕೂಲ್ ಇದೆ, ಆ ಸ್ಕೂಲ್ಗೆ ಅವರೇ ಮೆಂಟ್ರಾಗಿ ಅವ್ರದ್ದೇ ಹೆಸರೆಲ್ಲ ಕೊಟ್ಟು ಮಾಡಿ ಇವತ್ತು ಆ ಇನ್ಸ್ಟಿಟ್ಯೂಷನ್ ಎಲ್ಲ ನಡೆಸ್ತಾ ಇದ್ದಾರೆ. ಸೊ ಹಂಗೆ ನನ್ನ ಮಕ್ಕಳು, ಅಪ್ಪ ನನ್ನ ಓದು ಅಂತೇಳಿ ಪಾಪ ಇವತ್ತೇನಾದ್ರು ನನ್ನ ಮಕ್ಕಳು ಆ ಮಟ್ಟಕ್ಕೆ ಬಂದಿದ್ದಾರೆ ಅಂತ, ಇಟ್ ಇಸ್ ಮೈ ವೈಫ್ಸ್ ಕಾಂಟ್ರಿಬ್ಯೂಷನ್. ಅದರಲ್ಲಿ ನಾನು ಐ ಕುಡ್ ನಾಟ್ ಗಿವ್ ಟೈಮ್. ಇಟ್ ಈಸ್ ಮೈ ವೈಫ್ ಎಫರ್ಟ್. 3 ಜನ ಕೂಡ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದಟ್ ಆಸ್ ಅದೊಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಲೈಫು. ಅವ್ರು ನನಗೆ ಓದು ಅಂತ ಕೇಳ್ತಾ ಇದ್ದಾರೆ, ನೀನು ಯಾಕೆ ಓದಲಿಲ್ಲ ಅಂತ ಕೇಳ್ತಾರೆ ಅಂತೇಳಿ. ಅಟ್ ದಿ ಏಜ್ ಆಫ್ 47 ತಿರ್ಗಾ ನಾನು ಗ್ರ್ಯಾಜುಯೇಟ್ ಆಗಬೇಕು ಅಂತೇಳಿ ಮೈಸೂರು ಓಪನ್ ಯೂನಿವರ್ಸಿಟಿಲಿ ನಾನು MA ಪೊಲಿಟಿಕಲ್ ಸೈನ್ಸ್ ಬರೆದ್ಬಿಟ್ಟು ನಾನು ಗ್ರ್ಯಾಜುಯೇಟ್ ಆದೆ. ನಾನು ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿ ಆಗಿರ್ಬೋದು, ಅಷ್ಟೊತ್ತಿಗೆ ಕೃಷ್ಣವ್ರ ಸಂಪುಟದಲ್ಲಿ ಒಳ್ಳೆ ಮಿನಿಸ್ಟರ್ ಆಗಿರ್ಬೋದು, ಎಲ್ಲಾದ ಕಡೆ ಅವತ್ತು ಗ್ರ್ಯಾಜುಯೇಟ್ ಆದಾಗ ಆದಂಥ ಸಂತೋಷ ಇನ್ನೊಂದು ಯಾವತ್ತೂ ಕೂಡ ಆಗಬಹುದು. ದಟ್ ವಾಸ್ ಒನ್ ಆಫ್ ಮೈ ಮಿನಿಸ್ಟ್ರಿಕ್ಕಿಂತ ನನ್ನ ಗ್ರ್ಯಾಜುಯೇಷನ್ ವಾಸ್ ಮೈ ಲೈಫ್ ಟೈಮ್ ಡಿಸೈರ್. ಅದಕ್ಕೆ ನಾನು ಇವತ್ತು ನನ್ನ ಆಫೀಸಲ್ಲಿ ನಾನು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಇವತ್ತು ಹಾಕ್ಕೊಂಡಿದ್ದೀನಿ. ಹಂಗೆ ಎಜುಕೇಷನ್ ಈಸ್ ಮೈ ಇಂಪಾರ್ಟೆಂಟ್. ಎಜುಕೇಷನ್ಗೆ ಅಲ್ಟಿಮೇಟ್ಲಿ ಇಟ್ ಈಸ್ ದಿಸ್ ಪುಸ್ತಕ. ಯಾವುದೇ ಪುಸ್ತಕ ಆಗಿರಲಿ, ಯಾವುದೇ ಪೇಪರ್ ಆಗಲಿ, ಭಾಳ ಶ್ರಮಪಟ್ಟು ಬರೀತಾರೆ, ಒಂದು ತಪ್ಪು ಕೂಡ ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಬ್ಬರ ಬದುಕಿನಲ್ಲೂ ಬೇಕಾದಷ್ಟು ಬದಲಾವಣೆ, ಒಂದೊಂದು ಸಣ್ಣ ಶ್ಲೋಕದಲ್ಲಿರ್ಬೋದು, ಒಂದೊಂದು ಸಣ್ಣದ ವಚನದಲ್ಲಿರ್ಬೋದು ಕೂಡ ಬೇಕಾದಷ್ಟು ಅವರ ಮನಸ್ಸನ್ನು ಬದಲಾವಣೆ ಮಾಡೋಂಥ ವಿಚಾರ ನಮ್ಮ ಸಾಹಿತಿಗಳೆಲ್ಲ ಮಾಡಿದ್ದಾರೆ. ಅದಕ್ಕೆ ಇವತ್ತು ಆ ಹುಡುಗ ಯಾವ ರಾಜಕಾರಣಿ ಕಳೆದೆ ಸಾಹಿತಿಗಳನ್ನೇ ಕರೆದು ಈ ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ, ಎಸ್, ಇದು ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತೇಳಿ ಬಂದು ಭಾಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ, ದೀಪ ಹಚ್ಚಿದ್ದೇನೆ. ಆ ಹುಡುಗ ಹೇಳ್ತಿದ್ದ ಶ್ಲೋಕದ ಬಗ್ಗೆ, ಶುಭಂ ಕರೋತಿ, ಇನ್ನೂ ಉಳಿತಾ ಇತ್ತು ನೋಡಿ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತರಾಗಲಿ, ಐಶ್ವರ್ಯ ಆಗಲಿ ಅಂಥೇಳಿ ಭಾಳ ಸಂತೋಷದಿಂದ ಈ ಜ್ಯೋತಿಯನ್ನು ನಾನು ಬೆಳೆಸ್ತಾ ಇದ್ದೇನೆ. ನಾನು ಗಂಟೆಗಟ್ಟಲೆ ಮಾತಾಡೋಕ್ಕೆ ಹೋದರೆ ಲೇಟ್ ಆಯ್ತದೆ. ಭಾಳ ನನ್ನ ಕಾರ್ಯಕರ್ತರು, ಮುಖಂಡಗಳು, ಲೀಡರ್ಸು, ಅಭಿಮಾನಿಗಳು
ತಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಗೆ ಯಾರಿಗೂ ತಿಳಿಸೆ ತಾವೇ ತಿಳ್ಕೊಂಡು ಬಂದಿದ್ದೀರಿ. ವಿಶೇಷವಾಗಿ ವೇದಿಕೆಯಲ್ಲಿರುವಂತೆಲ್ಲ ಗಣ್ಯರ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳಿ ಮತ್ತೊಮ್ಮೆ ಈ ಯುವಕ ಈ ಪುಸ್ತಕವನ್ನು ಬರೆದಂಥ ಮತ್ತು ಪಕ್ಷಿತ್ ಪಬ್ಲಿಕೇಶನ್ ಅವರು ಮತ್ತು ನಮ್ಮ ರಘುವರು ಅವರು ಮತ್ತು ಸಹಕಾರ ಕೊಟ್ಟಂಥ ಎಲ್ಲ ವೇದಿಕೆಯಲ್ಲಿರುವಂತೆಲ್ಲ ಗಣ್ಯರು ಕೂಡ ವಂದಿಸಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.